ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೀವೇನು ಅಬ್ಸರ್ವ್ ಮಾಡಿದ್ರಿ? ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದ್ರೆ ಏನು, ಎಲೆಕ್ಟ್ರೋಲಿಟಿಕ್ ಸೆಲ್ ಅಂದ್ರೆ ಏನು ಅಂತ ನೋಡಿದ್ರಿ. ಓಕೆ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂದ್ರೆ ಏನು? ದ ಸೆಲ್ ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. Electrochemical cell are also called galvanic cell or voltaic cell. Give an example for electrochemical cell or give an example for galvanic cell or voltaic cell. Yes, Daniell cell is one of the example. Okay, now we are going to construction and working of Daniell cell. ನೋಡಿ ಇಲ್ಲಿ electrochemical cell and also called as galvanic cell or voltaic cell. Example, Daniell cell. Okay, now construction and working of Daniell cell. Okay, we consider two chamber here. In this chamber we take a zinc sulfate solution ಅಥವಾ zinc sulfate in aqueous medium. Here zinc 2 plus and then SO4 2 minus ions ಇರುತ್ತೆ. ಅಂದ್ರೆ ಸೊಲ್ಯೂಷನ್ ಒಳಗಡೆ ಏನಾಗಿರುತ್ತೆ? ಎಲ್ಲ ಕೂಡ ಸಾಲಿಡ್ ಇರುತ್ತೆ ಇಲ್ಲಿ? ಇಲ್ಲ, ಇದರಲ್ಲಿ ಇರ್ತಕ್ಕಂಥ ಏನಾಗಿರುತ್ತೆ? ಅಯಾನಿಕ್ ಫಾರ್ಮ್ ಅಲ್ಲಿ ಇರುತ್ತೆ. zinc sulfates ಅಂದ್ರೆ zinc 2 plus and then SO4 2 minus ions present in this solution. Totally zinc sulfate in aqueous form. In this chamber we take a copper sulfate in aqueous. ಅಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡಿದ್ದೀನಿ. ಕಾಪರ್ ಸಲ್ಫೇಟ್ ಅಂದ್ರೆ ಇಲ್ಲಿ ಈ ಸೊಲ್ಯೂಷನ್ ಒಳಗಡೆ ಯಾವ ರೀತಿ ಅಯಾನ್ಸ್ ಇರುತ್ತೆ? ಕಾಪರ್ 2 ಪ್ಲಸ್ ಅಂಡ್ SO4 2 ಮೈನಸ್ ಅಯಾನ್ಸ್ ಇರ್ತವೆ. ಓಕೆ, ಓನ್ಲಿ ಒನ್ ಕೈಂಡ್ ಆಫ್ ಅಯಾನ್ ಅಲ್ಲ, ಇಲ್ಲಿ ಕಾಪರ್ 2 ಪ್ಲಸ್ ಅಂಡ್ ದೆನ್ SO4 2 ಮೈನಸ್ ಅಯಾನ್ಸ್ ಪ್ರೆಸೆಂಟ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. That's why we indicate as copper sulfate in aqueous medium. Here zinc sulfate in aqueous medium. And dipped two electrode. One electrode is zinc anode dipped in zinc sulfate in aqueous medium. And then copper electrode ಅಥವಾ copper cathode ಅಂತ ಕರಿತೀನಿ. This copper cathode dipped in copper sulfate solution ಅಥವಾ copper rod dipped in copper sulfate solution. Zinc rod dipped in zinc sulfate solution. These are connected externally with conducting wire through switch and voltmeter. Okay, ಎರಡನ್ನು ಏನ್ ಮಾಡ್ತಾ ಇದೀನಿ? ಕನೆಕ್ಟ್ ಮಾಡ್ತಾ ಇದೀನಿ. ಓಕೆ, ಥ್ರೂ ವೋಲ್ಟ್ಮೀಟರ್. ಇಲ್ಲಿ ಈ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ? ನೆಕ್ಸ್ಟ್, ದಿ ಸೊಲ್ಯೂಷನ್ ಎಕ್ಸ್ಟರ್ನಲಿ ಕನೆಕ್ಟೆಡ್ ವಿತ್ ಸಾಲ್ಟ್ ಬ್ರಿಡ್ಜ್. ಇಲ್ಲಿ ಏನ್ ಹೇಳ್ತಿದ್ದೀರಾ? ದೀಸ್ ಟೂ ಸೊಲ್ಯೂಷನ್ ಕನೆಕ್ಟೆಡ್ ವಿತ್ ಸಾಲ್ಟ್ ಬ್ರಿಡ್ಜ್. ಈ ಸಾಲ್ಟ್ ಬ್ರಿಡ್ಜ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಇದಾದ ತಕ್ಷಣ, ವಿಡಿಯೋ ಕಂಪ್ಲೀಟ್ ಆದ ತಕ್ಷಣ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಎರಡು ಚೇಂಬರ್ ತಗೊಂಡಿದ್ದಾರೆ. ಒಂದು ಜಿಂಕ್ ಸಲ್ಫೇಟ್, ಅನದರ್ ಒನ್ ಇಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇವೆರಡರ ಒಳಗೆ ಏನ್ ಡಿಪ್ ಮಾಡಿದ್ದಾರೆ? ಒಂದು ಜಿಂಕ್ ಎಲೆಕ್ಟ್ರೋಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್, ಕಾಪರ್ ಎಲೆಕ್ಟ್ರೋಡ್ ಡಿಪ್ಡ್ ಇನ್ ದಿ ಕಾಪರ್ ಸಲ್ಫೇಟ್. These are connected with a salt bridge. In this KCl with ammonia agar agar gel. ಇದು ಏನಕ್ಕೆ ಯೂಸ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ಸೆಟಪ್ ಆಯ್ತು. ಇಲ್ಲಿ ಏನಾಗುತ್ತೆ? ಒಂದು ಎಲೆಕ್ಟ್ರೋಡ್ ಇಂದ ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ಎಲೆಕ್ಟ್ರೋಡ್ ಇಂದ ರಿಡಕ್ಷನ್ ಆಗ್ತಾ ಇದೆ. ಅಂದ್ರೆ ಆಕ್ಸಿಡೇಷನ್ ಅಂದ್ರೆ ನಿಮಗೆ ಗೊತ್ತಿದೆ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ವಿ ಕಾಲ್ಡ್ as an redox reaction. Already you know that in post PUC. Same type of redox reaction exhibit in this instrument. Okay, here this zinc rod we indicate as a zinc anode. This electrode we indicate as a copper cathode. At anode ಇಲ್ಲಿ ಆನೋಡ್ ಅಲ್ಲಿ ಏನಾಗುತ್ತೆ? ಅಥವಾ ಆನೋಡ್ ಅನ್ನು ನಾನು ಯಾವ ಪೋಲ್ ಅಂತ ಕರಿತೀನಿ? ನೆಗೆಟಿವ್ ಪೋಲ್. Anode we indicate as a negative pole. Copper we indicate as a positive pole. At anode, negative pole, oxidation takes place. ಅಂದ್ರೆ oxidation ಅಂದ್ರೆ removal of electron from the oxidation. Oxidation ಅಂದ್ರೆ loss of electron.
loss of electron. Next, at cathode ಅಥವಾ positive pole reduction takes place ಅಂದ್ರೆ gain of electron. ಅಂದ್ರೆ ಈ ರಾಡಿಂದ ಎಲೆಕ್ಟ್ರಾನ್ ಏನಾಗ್ತಾ ಇದೆ ರೀ, ಲಾಸ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕಾಪರ್ ರಾಡಿಂದ ಎಲೆಕ್ಟ್ರಾನ್ ಏನ್ ಮಾಡ್ತಾ ಇದೆ, ಗೇನ್ ಮಾಡ್ಕೊಳ್ತಾ ಇದೆ. ಯಾವಾಗ ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ, ಜಿಂಕ್ ರಾಡ್ ಇರೋದು ಇಮಿಡಿಯೇಟ್ ಆಗಿ ಏನಾಗ್ತಾ ಹೋಗುತ್ತೆ, ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಇದರಲ್ಲಿರ್ತಕ್ಕಂಥ ಜಿಂಕ್ give rise to zinc 2+ ion plus electron loss ಆಯ್ತು. zinc 2+ ion ಇದೇನಾಗ್ತದೆ, ಎಲೆಕ್ಟ್ರಾನ್ ಲಾಸ್ ಆದಂಗೆಲ್ಲ ಇದರಲ್ಲಿರ್ತಕ್ಕಂಥ ಅಯಾನ್ಸ್ ಏನಾಗ್ತಾ ಇದೆ, ಇಟ್ ಮೂವ್ಸ್ ಟು ದಿ ಸೊಲ್ಯೂಷನ್. zinc 2+ ion concentration will be increases here. Okay, because electron loss ಆದಂಗೆಲ್ಲ ಕೂಡ zinc ions ಏನಾಗ್ತಾ ಇರುತ್ತೆ, moves to the solution. Okay, at cathode ಅಥವಾ positive pole reduction takes place. It receives the electron from this, and this copper ion gets accumulated on the surface of the copper cathode. ಇದ್ರ ಮೇಲೆ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಈ ಕಾಪರ್ ಅಯಾನ್ ಇದ್ರ ಮೇಲೆ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ here electron flow from negative to positive electrode. This is we called as a negative electrode ಅಥವಾ we called as a zinc anode. This is positive electrode or copper cathode. ಎಲೆಕ್ಟ್ರಾನ್ ಎಲ್ಲಿಂದ ಮೂವ್ ಆಗ್ತಾ ಇದೆ, ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಅದನ್ನ ಹೇಳ್ತಕ್ಕಂಥದ್ದು ಎಲೆಕ್ಟ್ರಾನ್ ಫ್ಲೋ ಫ್ರಮ್ ನೆಗೆಟಿವ್ ಪೋಲ್ ಟು ಪಾಸಿಟಿವ್ ಎಲೆಕ್ಟ್ರೋಡ್. ಎಲೆಕ್ಟ್ರಾನ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತಲ್ಲ, ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಅದನ್ನೇ ಕರೆಂಟ್ ಫ್ಲೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಅಂದ್ರೆ ಕರೆಂಟ್ ಫ್ಲೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಟೋಟಲಿ ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಈ ಎಲೆಕ್ಟ್ರೋಡ್ ಅಲ್ಲಿ ಏನ್ ಪ್ರೋಸೆಸ್ ಆಗ್ತಾ ಇದೆ, ಈ ಎಲೆಕ್ಟ್ರೋಡ್ ಅಲ್ಲಿ ಯಾವ ತರ ಪ್ರೋಸೆಸ್ ಆಗ್ತಾ ಇದೆ ಅದನ್ನ ರಿಯಾಕ್ಷನ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಅಟ್ ಜಿಂಕ್ ಎಲೆಕ್ಟ್ರೋಡ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಜಿಂಕ್ ಫಸ್ಟ್ ಇದು ಯಾವ್ದಿರುತ್ತೆ, ಸಾಲಿಡ್. ಜಿಂಕ್ ಇನ್ ಸಾಲಿಡ್ ಗಿವ್ ರೈಸ್ ಟು ಜಿಂಕ್ 2++ 2 electron ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ವಿ ಕಾಲ್ as an ಆಕ್ಸಿಡೇಷನ್ ಅಟ್ ಆನೋಡ್. ಅಂದ್ರೆ ಈ ಎಲೆಕ್ಟ್ರೋಡ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. ಅಂದ್ರೆ ಈ ಎಲೆಕ್ಟ್ರೋಡ್ ಅಲ್ಲಿ ಏನಾಗ್ತಾ ಇದೆ, ಅಟ್ ಕಾಪರ್ ಎಲೆಕ್ಟ್ರೋಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ರಿಡಕ್ಷನ್ ಅಂದ್ರೆ ಎಲೆಕ್ಟ್ರಾನ್ ಏನ್ ಮಾಡ್ಕೊಳ್ತಾ ಇದೆ, ಅದು ರಿಸೀವ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಇಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದೆ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಕಾಪರ್ ಅಯಾನ್ಸ್, ಕಾಪರ್ 2+ ಪ್ಲಸ್ ಇದರಿಂದ ಬರ್ತಕ್ಕಂಥ 2 electrons ರಿಸೀವ್ ಮಾಡಿದ ತಕ್ಷಣ ದಿಸ್ ಕಾಪರ್ will adsorb on the surface of the copper cathode ಅಥವಾ copper ions accumulated on the surface of the copper cathode in the form of copper solid. ಅಂದ್ರೆ aqueous form ಅಲ್ಲಿ ಇರ್ತಕ್ಕಂಥದ್ದು ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಂಡ ತಕ್ಷಣ ಏನಾಯ್ತು, ಸಾಲಿಡ್ ಆಯ್ತು. ಏನಕ್ಕೆ ಅಂದ್ರೆ ಕಾಪರ್ 2+ ಅಯಾನ್ ಇದರಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರೋಡ್ ಇಂದ ಅಯಾನ್ಸ್ ಸೊಲ್ಯೂಷನ್ ಕಡೆ ಮೂವ್ ಆಗುತ್ತೆ. ಇಲ್ಲಿ ಸೊಲ್ಯೂಷನ್ ಅಲ್ಲಿ ಇರ್ತಕ್ಕಂಥ ಕಾಪರ್ ಅಯಾನ್ಸ್ ಇದ್ರ ಮೇಲೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಕಾಪರ್ ರಾಡ್ ಮೇಲೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರೋಸೆಸ್ ನೋಡ್ಕೊಳ್ಳಿ. ಇನ್ ದಿಸ್ ಸಿಸ್ಟಮ್ ದಿಸ್ electrode loss of electron takes place. That's why zinc 2+ ions moves to the solution. Here copper 2+ ion present in a solution, it will receive the electron. This copper will accumulated on the copper cathode in the form of solid. Okay, next overall reaction ಏನಾಗುತ್ತೆ, ಓವರಾಲ್ ಈ ಪ್ರೋಸೆಸ್ ಈ ಚೇಂಬರ್ ಅಲ್ಲಿ ಎರಡು ಚೇಂಬರ್ ಅಲ್ಲಿ ಓವರಾಲ್ ಪ್ರೋಸೆಸ್ ಏನಾಗ್ತಾ ಇದೆ ನೋಡಿ. ಇಲ್ಲಿ ಟೋಟಲ್ ಸೆಲ್ ರಿಯಾಕ್ಷನ್ ಇನ್ ಡೇನಿಯಲ್ ಸೆಲ್ ಏಸ್ ಫಸ್ಟ್ ಏನ್ ತಗೊಂಡಿದೆ, ಕಾಪರ್ 2+ 2 electron, copper 2+ 2 electron, copper solid at reduction takes place at cathode. Okay, next zinc solid give rise to zinc 2+ 2 electron. Zinc solid give rise to zinc 2+ 2 electron. Oxidation takes place. Oxidation is the loss of electron. Okay, overall reaction
copper 2 plus aqueous, 2 electron cancel. Next ಲೆಫ್ಟ್ ಸೈಡ್ ರಿಯಾಕ್ಷನ್ ಅಲ್ಲಿ ಈ ಆರೋ ಮಾರ್ಕ್ ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ಲೆಫ್ಟ್ ಗೆ ಬರ್ಕೊಳ್ಳೋದು, ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ರೈಟ್ ಅಲ್ಲಿ ಬರ್ಕೊಳ್ತಾ ಹೋಗೋಣ. copper 2 plus zinc solid give rise to zinc 2 plus aqueous. remaining ಏನು ಉಳಿತ್ರಿ? copper solid. this is a overall reaction. ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ಲೆಫ್ಟ್ ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದನ್ನ ರೈಟ್ ಸೈಡ್ ಅಲ್ಲಿ ಆರೋ ಮಾರ್ಕ್ ಇಂದ ರೈಟ್ ಸೈಡ್ ಅಲ್ಲಿ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲೆಕ್ಟ್ರಾನ್ ಏನಾಯ್ತ್ರಿ? ಕ್ಯಾನ್ಸಲ್ ಆಯ್ತು. this is the overall reaction of a Daniell cell. ಹಾಗಾದ್ರೆ ಇಲ್ಲಿ ಪ್ರೋಸೆಸ್ ಏನಾಗ್ತಾ ಇದೆ ಸರ್? ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ, ಅದನ್ನ ನಾನು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. this we called as an Daniell cell and also we called as an electrochemical cell. this cell produces the electricity by using chemical reactions ಅಲ್ವಾ? ಎಸ್. ಹಾಗಾದ್ರೆ ಸರ್ ಇದು ಎಷ್ಟು ವೋಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಸರ್? ಇನ್ ಕೇಸ್ ನಾವು ಈ ತಗೊಂಡಿರ್ತಕ್ಕಂಥದ್ದು ಎಲ್ಲ ಕೂಡ ಕಾನ್ಸಂಟ್ರೇಷನ್ ಯೂನಿಟಿ ಇತ್ತು ಅಂತ ಅಂದ್ರೆ ಅದನ್ನ ಸ್ಟ್ಯಾಂಡರ್ಡ್ EMF of Daniell cell is 1.1 volt. ಇದನ್ನ ನೆನ್ಪಿಟ್ಕೊಂಡಿರಿ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. EMF of Daniell cell is 1.1 volt. ಇದರಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು. ಇನ್ ಕೇಸ್ ನಾನು ಇಲ್ಲೇನಾದ್ರೂ ಎಕ್ಸ್ಟರ್ನಲ್ ವೋಲ್ಟೇಜ್ ಅನ್ನ ಅಪ್ಲೈ ಮಾಡಿದ್ರೆ ಚೇಂಜಸ್ ಆಗುತ್ತೆ. ಇಲ್ಲಿ ನಾನು ಯಾವುದೇ ವೋಲ್ಟೇಜ್ ಅನ್ನ ಯಾವುದೇ ಕರೆಂಟ್ ಅನ್ನ ಅಪ್ಲೈ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಈ ಕೆಮಿಕಲ್ ರಿಯಾಕ್ಷನ್ ಇಂದನೇ ಎಲೆಕ್ಟ್ರಿಸಿಟಿನ ನಾನು ಪ್ರೊಡ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಓಕೆ. ಇನ್ ಕೇಸ್ ಎಕ್ಸ್ಟರ್ನಲ್ ವೋಲ್ಟೇಜ್ ಅಥವಾ ಎಕ್ಸ್ಟರ್ನಲ್ ಕರೆಂಟ್ ನಾನು ಏನಾದ್ರೂ ಅಪ್ಲೈ ಮಾಡಿದ್ರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ವೇರಿಯೇಷನ್ ಆಗುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಗೊತ್ತಾಯ್ತಲ್ಲ? ಇದನ್ನ ಹಾಗೆ ನೀಟಾಗಿ ಬರ್ಕೊಳ್ಳಿ.